ನಮಸ್ಕಾರ ಸ್ನೇಹಿತರೆ, ಜನಸಾಮಾನ್ಯರಿಗೆ ಗುಡ್ ನ್ಯೂಸ್. ಭಾರತಕ್ಕೆ ಬರುತ್ತಿದೆ ಸಕ್ಕರೆ ಬೆಲೆ ಭಾರೀ ಪ್ರಮಾಣದಲ್ಲಿ ಇಳಿಕೆ. ದೇಶೀಯ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಏರಿಕೆಯಾಗುತ್ತಿರುವುದರಿಂದ ಕೇಂದ್ರ ಸರ್ಕಾರ ಪ್ರಮುಖ ಕ್ರಮಗಳನ್ನು ತೆಗೆದುಕೊಂಡಿದೆ. ದೇಶೀಯ ಪೂರೈಕೆಯನ್ನು ಹೆಚ್ಚಿಸಲು ಮತ್ತು ಬೆಲೆಗಳನ್ನು ನಿಯಂತ್ರಣದಲ್ಲಿಡಲು 10 ಲಕ್ಷ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳಲು ಅವಕಾಶ ನೀಡಿದೆ. ದೇಶೀಯ ಮಾರುಕಟ್ಟೆಗಳಲ್ಲಿ ಸಕ್ಕರೆ ಬೆಲೆ ಭಾರೀ ಏರಿಕೆಯಾಗಿದೆ. ಈ ಹಿನ್ನೆಲೆ ಕೇಂದ್ರ ಸರ್ಕಾರ ಪ್ರಮುಖ ಕ್ರಮಗಳನ್ನು ತೆಗೆದುಕೊಂಡಿದೆ. ಬೆಲೆಗಳನ್ನು ನಿಯಂತ್ರಿಸಲು ಮತ್ತು ದೇಶದಲ್ಲಿ ಸಕ್ಕರೆ ಲಭ್ಯತೆಯನ್ನು ಹೆಚ್ಚಿಸಲು 10 ಲಕ್ಷ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳಲು ಅವಕಾಶ ನೀಡಿದೆ. ಆದಾಗ್ಯೂ ವಿದೇಶಗಳಿಂದ ಬರುವ ಸಂಪೂರ್ಣ ಸರಕು ಅಕ್ಟೋಬರ್ 15ರೊಳಗೆ ಭಾರತೀಯ ಮಾರುಕಟ್ಟೆಯನ್ನು ತಲುಪುತ್ತದೆ ಎಂಬುದು ಸ್ಪಷ್ಟವಾಗಿಲ್ಲ ಎಂದು ರಾಷ್ಟ್ರೀಯ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದ ಅಧ್ಯಕ್ಷ ಪ್ರಕಾಶ್ ನಾಯಕ್ ಅವರು ಹೇಳಿದ್ದಾರೆ. ಭಾರತಕ್ಕೆ ಸಕ್ಕರೆ ಆಮದು ಮಾಡಿಕೊಳ್ಳಲು ವಾಸ್ತವಿಕವಾಗಿ ಲಭ್ಯವಿರುವ ಏಕೈಕ ಪ್ರಮುಖ ದೇಶ ಬ್ರೆಜಿಲ್ ಎಂದು ಹೇಳಿದ್ದಾರೆ. ಭಾರತಕ್ಕೆ ಸಕ್ಕರೆಯ ಮತ್ತೊಂದು ಸಾಂಪ್ರದಾಯಿಕ ಪೂರೈಕೆದಾರರ ಥೈಲ್ಯಾಂಡ್ ಪ್ರಸ್ತುತ ತನ್ನ ದೇಶೀಯ ಅಗತ್ಯಗಳು ಮತ್ತು ಪೂರೈಕೆ ಕೊರತೆಯನ್ನು ಪೂರೈಸುವಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದೆ. ಆದ್ದರಿಂದ ಅಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುವ ಸಾಧ್ಯತೆ ಕಡಿಮೆ. ಕರಾವಳಿ ರಾಜ್ಯಗಳು ಕಚ್ಚಾ ಸಕ್ಕರೆಯನ್ನು ಆಮದು ಮಾಡಿಕೊಳ್ಳುವ ಮೊದಲ ಪ್ರಯೋಜನವನ್ನು ಪಡೆಯುವ ಸಾಧ್ಯತೆ ಇದೆ. ಆಮದು ಮಾಡಿಕೊಂಡ ಸರಕುಗಳು ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಗುಜರಾತ್ ಮತ್ತು ಆಂಧ್ರ ಪ್ರದೇಶದಂತಹ ಬಂದೂರು ರಾಜ್ಯಗಳಲ್ಲಿರುವ ಗಿರಣಿಗಳನ್ನು ಬೇಗನೆ ತಲುಪಬಹುದು. ಉತ್ತರ ಭಾರತದ ಭೂಕುಸಿತ ರಾಜ್ಯಗಳಿಗೆ ಬಂದರುಗಳಿಂದ ರಸ್ತೆ ಅಥವಾ ರೈಲು ಮೂಲಕ ಹೆಚ್ಚುವರಿ ಸಾಗಣೆ ಅಗತ್ಯವಿರುತ್ತದೆ. ಆದಾಗ್ಯೂ ಉತ್ತರ ರಾಜ್ಯಗಳಿಗೆ ಬಂಧುಗಳ ಮೂಲಕ ಆಮದು ಮಾಡಿಕೊಳ್ಳುವ ಸಕ್ಕರೆಯನ್ನು ರೈಲು ಮತ್ತು ರಸ್ತೆಯ ಮೂಲಕ ಸಾಗಿಸಿದ ನಿರ್ದೇಶನಗಳು ಹಿಂದೆ ಇದ್ದವು ಎಂದು NFCSF ಹೇಳಿದೆ. ಆದ್ದರಿಂದ ಆಮದು ಪೂರೈಕೆ ಕರಾವಳಿ ರಾಜ್ಯಗಳನ್ನು ಮಾತ್ರವಲ್ಲದೆ ದೇಶದ ಇತರ ಮಾರುಕಟ್ಟೆಗಳನ್ನು ತಲುಪುವ ಸಾಧ್ಯತೆ ಇದೆ. ದೇಶದಲ್ಲಿ ಸಕ್ಕರೆ ಕೊರತೆ ಉಂಟಾಗುತ್ತಿದೆಯಾ? ಪ್ರಸ್ತುತ ದೇಶದಲ್ಲಿ ಸಕ್ಕರೆ ಪೂರೈಕೆಯ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಎಂದು NFCSF ಹೇಳುತ್ತದೆ. 2025-26ರ ಋತುವಿನಲ್ಲಿ ದೇಶದ ನಿರ್ವಾಳ ಸಕ್ಕರೆ ಉತ್ಪಾದನಾ ಅಂದಾಜನ್ನು 279 ಲಕ್ಷ ಟನ್ಗಳಲ್ಲಿ ಇರಿಸಲಾಗಿದೆ ಎಂದು ನಾಯ್ಕರ್ನವರು ಹೇಳಿದ್ದಾರೆ. ಇದರಲ್ಲಿ ಸುಮಾರು 24 ಲಕ್ಷ ಟನ್ ಸಕ್ಕರೆಯನ್ನು ಎಥನಾಲ್ ಉತ್ಪಾದನೆಗೆ ತಿರುಗಿಸಲಾಗುತ್ತದೆ ಎಂದು ಅಂದಾಜಿಸಲಾಗಿದೆ. ಅದೇ ಸಮಯದಲ್ಲಿ 2026-27ರ ಸಕ್ಕರೆ ಋತುವು ಅಕ್ಟೋಬರ್ 1ರಿಂದ ಪ್ರಾರಂಭವಾಗಲಿದೆ. ಆ ಋತುವಿನ ಆರಂಭದಲ್ಲಿ ಸುಮಾರು 35 ಲಕ್ಷ ಟನ್ ಆರಂಭಿಕ ಸಂಗ್ರಹಣೆ ಲಭ್ಯವಿರುತ್ತದೆ ಎಂದು ಅಂದಾಜಿಸಲಾಗಿದೆ. ದೇಶವು ತಿಂಗಳಿಗೆ ಸುಮಾರು 22 ಲಕ್ಷ ಟನ್ ಸಕ್ಕರೆಯನ್ನು ಸೇವಿಸುವ ನಿರೀಕ್ಷೆ ಇದ್ದರೆ ಈ ಸಂಗ್ರಹಣೆಯ ದೇಶೀಯ ಬೇಡಿಕೆಯನ್ನು ತಕ್ಷಣವೇ ಪೂರೈಸಲು ಸಾಗುತ್ತಿದೆ ಎಂದು ಉದ್ಯಮ ಮೂಲಗಳು ಹೇಳುತ್ತವೆ. ಇದಲ್ಲದೆ ಹೊಸ ಋತುವಿನ ಆರಂಭದ ನಂತರ ನವೆಂಬರ್ ವೇಳೆಗೆ ಸುಮಾರು 15-20 ಲಕ್ಷ ಟನ್ ಸಕ್ಕರೆಯನ್ನು ತ್ವರಿತವಾಗಿ ಮಾರುಕಟ್ಟೆಗೆ ತರಬಹುದೆಂದು ಅಂದಾಜಿಸಲಾಗಿದೆ. ಆದ್ದರಿಂದ ದೇಶದಲ್ಲಿ ಸಕ್ಕರೆ ಕೊರತೆಯ ಪರಿಸ್ಥಿತಿ ಉಂಟಾಗದಿರಬಹುದು ಎಂದು ನಾಯಕ್ನವರು ಹೇಳಿದ್ದಾರೆ. ಸಕ್ಕರೆ ಬೆಲೆಗಳು ಏಕೆ ಹೆಚ್ಚಿವೆ? ಇತ್ತೀಚೆಗೆ ದೇಶದ ಚಿಲ್ಲರೆ ಮತ್ತು ಸಗಟು ಮಾರುಕಟ್ಟೆಗಳಲ್ಲಿ ಸಕ್ಕರೆಯ ಪೂರೈಕೆ ಸ್ವಲ್ಪ ಮಟ್ಟಿಗೆ ಬಿಗಿಯಾಗಿದ್ದು ಬೆಲೆಗಳಲ್ಲಿ ತ್ವರಿತ ಏರಿಕೆಗೆ ಕಾರಣವಾಗಿದೆ. ಕೇವಲ ಒಂದು ತಿಂಗಳಲ್ಲಿ 1 ಕಿಲೋ ಸಕ್ಕರೆಯ ಬೆಲೆ ಸುಮಾರು 24% ಹೆಚ್ಚಾಗಿ 56-60 ರುಗಳಿಗೆ ತಲುಪಿದೆ. ಇದು ಗ್ರಾಹಕರ ಮೇಲೆ ಬೆಲೆಗಳ ಹೊರೆಯನ್ನು ಹೆಚ್ಚಿಸಿದೆ ಮತ್ತು ಸರ್ಕಾರವು ಮಾರುಕಟ್ಟೆ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಲು ಪ್ರಾರಂಭಿಸಿದೆ. ಈ ಪರಿಸ್ಥಿತಿಯಲ್ಲಿ ದಾಸ್ತಾನುಗಳನ್ನು ಮರೆಮಾಡುವುದು ಮತ್ತು ಕೃತಕ ಕೊರತೆಯನ್ನು ಸೃಷ್ಟಿಸುವುದು ಮತ್ತು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂತಹ ಕ್ರಮಗಳನ್ನು ತಡೆಗಟ್ಟಲು ಕೇಂದ್ರವು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಸರ್ಕಾರದ ಕ್ರಮಗಳಿಂದಾಗಿ ಮಾಜಿ ಮಿಲ್ ಸಕ್ಕರೆ ಬೆಲೆಗಳು ಸಹ ಕುಸಿಯಲು ಪ್ರಾರಂಭಿಸಿವೆ. ಶನಿವಾರ ನಡೆದ ಟೆಂಡರ್ಗಳಲ್ಲಿ ಪ್ರತಿ ಕೆಜಿಗೆ 65-67 ರುಗಳ ನಡುವೆ ಇದ್ದ ಮಾಜಿ ಮಿಲ್ ಬೆಲೆಗಳು ಸುಮಾರು 5 ರೂಪಾಯಿಗಳಷ್ಟು ಕಡಿಮೆಯಾಗಿದೆ ಎಂದು NFCSF ತಿಳಿಸಿದೆ. ದೇಶೀಯ ಪೂರೈಕೆಯನ್ನು ಹೆಚ್ಚಿಸಲು ಮತ್ತು ಬೆಲೆಗಳನ್ನು ನಿಯಂತ್ರಣದಲ್ಲಿಡಲು ಸರ್ಕಾರವು ಈ ಹಿಂದೆ ಸಕ್ಕರೆ
ರಫ್ತಿನ ಮೇಲೆ ನಿರ್ಬಂಧಗಳನ್ನು ವಿಧಿಸಿತು. ಮೇ 13ರಂದು ಸೆಪ್ಟೆಂಬರ್ 30ರವರೆಗೆ ಸಕ್ಕರೆ ರಫ್ತನ್ನು ನಿಷೇಧಿಸಿತ್ತು. ಇದಕ್ಕೂ ಮೊದಲು ಸರ್ಕಾರ ಅನುಮತಿಸಿದ 20 ಲಕ್ಷ ಟನ್ ರಫ್ತು ಕೋಟಾದಲ್ಲಿ ಭಾರತದಿಂದ ಕೇವಲ 8 ಲಕ್ಷ ಟನ್ ಸಕ್ಕರೆಯನ್ನು ಮಾತ್ರ ಸಾಗಿಸಲಾಗಿದೆ ಎಂದು NFCSF ಹೇಳಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರತಿಕೂಲ ಬೆಲೆಗಳು ಸಹ ಕಡಿಮೆ ರಫ್ತಿಗೆ ಕಾರಣವೆಂದು ಉದ್ಯಮ ಮೂಲಗಳು ತಿಳಿಸಿವೆ. ಪೂರೈಕೆ ಪರಿಸ್ಥಿತಿ ಮತ್ತು ದೇಶೀಯ ಮಾರುಕಟ್ಟೆಯಲ್ಲಿನ ಬೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ತೆಗೆದುಕೊಂಡ ಕ್ರಮಗಳು ಈಗ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುತ್ತಿವೆ. ಭಾರತ 1 ಮಿಲಿಯನ್ ಟನ್ ಸಕ್ಕರೆಯನ್ನು ಆಮದು ಮಾಡಿಕೊಳ್ಳಲು ಅನುಮತಿಸಿದ ನಂತರ ಅಂತಾರಾಷ್ಟ್ರೀಯ ಕಬ್ಜಾ ಸಕ್ಕರೆಯ ಬೆಲೆಗಳು ಏರಿಕೆಯಾಗುವ ನಿರೀಕ್ಷೆ ಇದೆ. ಆದರೆ ಇದು ಸ್ವಲ್ಪ ಮಟ್ಟಿಗೆ ಕುಸಿದಿದೆ. ಕಚ್ಚಾ ಸಕ್ಕರೆ ಬೆಲೆಗಳು ಒಂದು ಹಂತದಲ್ಲಿ ಪ್ರತಿ ಪೌಂಡ್ಗೆ 18 ಸೆಂಟ್ಗಳನ್ನು ತಲುಪಿದವು, ಆದರೆ ನಂತರ ಸುಮಾರು 17.50 ಸೆಂಟ್ಗಳಿಗೆ ಇಳಿದಿವೆ. ಭಾರತದ ಆಮದು ಘೋಷಣೆಯ ಮೊದಲು ಬೆಲೆ ಸುಮಾರು 17.85 ಸೆಂಟ್ಗಳಿತ್ತು. ವಿಶ್ವ ಮಾರುಕಟ್ಟೆಯಲ್ಲಿ ಪ್ರಸ್ತುತ ಸಾಕಷ್ಟು ಸಕ್ಕರೆ ಪೂರೈಕೆ ಇರುವುದರಿಂದ ಭಾರತವು ಭಾರೀ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುತ್ತದೆ ಎಂದು ಉದ್ಯಮ ಮೂಲಗಳ ನಂಬುತ್ತವೆ. ಆದರೆ ಅಂತಾರಾಷ್ಟ್ರೀಯ ಬೆಲೆಗಳ ಮೇಲಿನ ಪರಿಣಾಮ ಸೀಮಿತವಾಗಿರುತ್ತದೆ. ಭಾರತಕ್ಕೆ ಆಮದಿನ ಮೇಲೆ ಕಸ್ಟಮ್ ಸುಂಕವಿಲ್ಲದಿರುವುದು ಬೆಲೆಗಳ ಮೇಲೆ ಪರಿಣಾಮ ಬೀರುವ ಮತ್ತೊಂದು ಅಂಶವಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.